ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಮ್ಮ ದೇಶದ ದಕ್ಷಿಣ ಭಾಗದಲ್ಲಿ ನಿರಂತರವಾಗಿ ಅಪಘಾತ ಸರಣಿಗಳು ನಾವು ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ನಾವು ತೆಲಂಗಾಣದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ಸು ಹೊತ್ತಿ ಉರಿದಂತಹ ವಿಚಾರ ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ಹಲವು ಬಾರಿ ಕಾರುಗಳು ಹೊತ್ತಿ ಉರಿಯುವಂತಹ ಅಪಘಾತಗಳು ನಾವು ಕೇಳಿರ್ತೇವೆ. ಆದರೆ ಇವತ್ತು ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮ ರಾಜು ಜಿಲ್ಲೆಯಲ್ಲಿ ಸಂಭವಿಸಿದಂತಹ ಭೀಕರ ಬಸ್ ಅಪಘಾತದಲ್ಲಿ 15 ಮಂದಿ ಪ್ರಯಾಣಿಕರು ಸಜೀವವಾಗಿ ದಾರುಣವಾಗಿ ಮೃತಪಟ್ಟಿರುವಂತಹ ಘಟನೆ ನಡೆದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಇಡೀ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಆಗ್ತಾ ಇರುವಂತಹ ವಿಚಾರಗಳನ್ನು ಕೂಡ ಗಮನಿಸಬಹುದು. ಎಲ್ಲೆಂದರಲ್ಲಿ ರಾಶಿ ಹಾಕಿದಂತಹ ರೀತಿಯಲ್ಲಿ ಈ ಒಂದು ಪ್ರಯಾಣಿಕರ ಮೃತಪಟ್ಟಿರುವ ಶರೀರಗಳು ಗೋಚರ ಆಗ್ತಾ ಇರುವಂಥದ್ದು. ಇನ್ನು 12ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದು ರಕ್ಷಣಾ ಸಿಬ್ಬಂದಿ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇರುವಂಥದ್ದು. ಈ ದುರ್ಘಟನೆ ಬೆಳಗಿನ ಜಾವ ಸುಮಾರು 5:30 ಸಮಯದಲ್ಲಿ ತುಳಸಿ ಪಕಲು ಗ್ರಾಮದ ಬಳಿ ನಡೆದಿರುವಂಥದ್ದು. 35 ಜನ ಪ್ರಯಾಣಿಕರನ್ನ ಹೊತ್ತೊಯ್ತಾ ಇದ್ದಂತಹ ಖಾಸಗಿ ಬಸ್ ತೀವ್ರ ತಿರುವಿನಲ್ಲಿ ನಿಯಂತ್ರಣವನ್ನು ತಪ್ಪಿ ಕಂದಕಕ್ಕೆ ಉರುಳಿದ ಪರಿಣಾಮ ಬಸ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಕೆಲವು ಮೃತದೇಹಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಹೃದಯ ವಿದ್ರಾವಕ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಜಿಲ್ಲಾಧಿಕಾರಿಗಳ ಮಾಹಿತಿಗಳ ಪ್ರಕಾರ ಬಸ್ಸಿನಲ್ಲಿ ಒಟ್ಟು 35 ಪ್ರಯಾಣಿಕರು, 2 ಚಾಲಕರು ಮತ್ತು ಒಬ್ಬ ಕ್ಲೀನರ್ ಇದ್ದರು. ಅಪಘಾತದಲ್ಲಿ ಗಾಯಗೊಂಡಂತಹ 7 ಮಂದಿಯನ್ನ 15 ಕಿಲೋಮೀಟರ್ ದೂರದಲ್ಲಿರುವ ಚಿಂತೂರು CHCಗೆ ಸ್ಥಳಾಂತರ ಮಾಡಲಾಗಿದೆ. ಇತರ ಗಾಯಾಳುಗಳನ್ನು ಭದ್ರಾಚಲಂ ಆಸ್ಪತ್ರೆಗೆ ಕೂಡ ಸೇರಿಸಲಾಗಿದೆ ಅಂತ ಪ್ರಾಥಮಿಕ ವರದಿಯಲ್ಲಿ ಜಿಲ್ಲಾಧಿಕಾರಿ ದಿನೇಶ್ ಕುಮಾರ್ ಅವರು ತಿಳಿಸಿರುವಂಥದ್ದು. ಇನ್ನು ಸ್ಥಳೀಯ ಪೊಲೀಸರು, ರಕ್ಷಣಾ ತಂಡಗಳು ಕಂದಕಕ್ಕೆ ಉರುಳಿದ ಬಸ್ ಅವಶೇಷಗಳನ್ನು ತೆರವುಗೊಳಿಸುವಂತಹ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಬದುಕುಳಿದವರನ್ನು ಹೊರತೆಗೆದುಕೊಳ್ಳುವ ಕಾರ್ಯ ಕೂಡ ಮುಂದುವರೆದಿದೆ. ಅಪಘಾತದ ನಿಖರ ಕಾರಣ ಮತ್ತು ಗುರುತು ಪತ್ತೆ ಕಾರ್ಯ ಇನ್ನೂ ನಡೆದಿಲ್ಲ. ಅಪಘಾತ ಸುದ್ದಿ ತಿಳಿದ ಕೂಡಲೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಆಘಾತ ವ್ಯಕ್ತಪಡಿಸಿರುವಂಥದ್ದು. ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೀಗೆ ಬರೆದುಕೊಂಡಿದ್ದಾರೆ: ಬಸ್ ಅಪಘಾತದಲ್ಲಿ ಹಲವು ಜೀವಗಳು ಬಲಿಯಾಗಿರುವುದು ಹೃದಯ ವಿದ್ರಾವಕ. ಅಧಿಕಾರಿಗಳೊಂದಿಗೆ ಮಾತನಾಡಿ ಸಂತ್ರಸ್ತರಿಗೆ ನೀಡಲಾಗುತ್ತಿರುವ ಸಹಾಯದ ಬಗ್ಗೆ ಮಾಹಿತಿ ಪಡೆದಿದ್ದೇನೆ. ಗಾಯಾಳುಗಳಿಗೆ ಉತ್ತಮ ವೈದ್ಯಕೀಯ ನೆರವು ಸಿಗುವಂತೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೂಡ ನೀಡಿದ್ದೇನೆ. ಮೃತರ ಕುಟುಂಬಗಳಿಗೆ ಸರ್ಕಾರ ಸಂಪೂರ್ಣ ಬೆಂಬಲ ನೀಡುತ್ತದೆ ಎನ್ನುವಂತಹ ಪ್ರತಿಕ್ರಿಯೆಯನ್ನು ತಮ್ಮ ಎಕ್ಸ್ ಖಾತೆಯ ಮುಖಾಂತರ ಹೇಳಿರುವಂಥದ್ದು. ಅಪಘಾತದ ಕುರಿತು ಹೆಚ್ಚಿನ ತನಿಖೆ ಕೂಡ ಈ ಎಡೆಯಲ್ಲಿ ನಡೀತಾ ಇದೆ. ಉಳಿದ ಪ್ರಯಾಣಿಕರ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ. ಇದು ಈ ಒಂದು ತಿಂಗಳ ಒಳಗಡೆ ನಾವು ನಮ್ಮ ದೇಶದಲ್ಲಿ ಹಲವು ಬಾರಿ ಕೇಳಲ್ಪಟ್ಟಂತಹ ಒಂದು ವಿಚಾರ, ಅಪಘಾತ ವಿಚಾರ. ಅಂದರೆ ಇದಕ್ಕೆ ಸರ್ವೇ ಸಾಮಾನ್ಯವಾಗಿ ಯಾವುದೇ ಕಾರಣಗಳು ದೊರಕ್ತಾ ಇಲ್ಲವಾದರೂ ಪ್ರಾಥಮಿಕ ವರದಿಯಲ್ಲಿ ಅತ್ಯಂತವಾಗಿ ರಭಸವಾಗಿ ಬರ್ತಾ ಇರುವುದೇ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದುವರೆಗೂ ಆದಂತಹ ಎಲ್ಲ ಅಪಘಾತ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಹೋದರೆ ಎಲ್ಲದಕ್ಕೂ ಪ್ರಾಥಮಿಕ ವರದಿಯಲ್ಲಿ ಒಂದು ರೀತಿಯಲ್ಲಿ ಅತ್ಯಂತ ರಭಸವಾಗಿ ಚಾಲನೆ ಮಾಡಿದ್ದೇ ಕಾರಣ ಎನ್ನುವಂತಹ ವಿವರಗಳು ಬರ್ತಾ ಇರುವಂಥದ್ದು. ಸೊ ಇದಕ್ಕೆ ಕಡಿವಾಣ ಹಾಕುವುದೇ ನಾವು ಎಲ್ಲ ಅಪಘಾತಗಳಿಗೆ ತಡೆಯೊಡ್ಲಿಕ್ಕೆ ಪ್ರಾಥಮಿಕವಾಗಿ ತೆಗೆದುಕೊಳ್ಳಬೇಕಾದಂತಹ ಕಾನೂನು ಕ್ರಮ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.